ಜುಗಾರಿ ಕ್ರಾಸ್ ಗಾನ್ ಕೇಸ್ ಸುರೇಶನ ಇತಿಹಾಸ ಅಧ್ಯಾಯ 7. ದೇಶವೆಲ್ಲ ಜೆ.ಪಿ. ಆಂದೋಳದ ಬಿರುಗಾಳಿಯಲ್ಲಿ ತತ್ತರಿಸುತ್ತಿರಬೇಕಾದರೆ ಬಾಟನಿ ಮೇಷ್ಟ್ರು ಗಂಗೂಲಿ ಮಾತ್ರ ಜೆ.ಪಿಗೆ ಫೂಲ್, ರಿಯಾಕ್ಷನರಿ, ಸ್ಕೌಂಡ್ರಲ್, ವಿದೇಶಿ ಏಜೆಂಟ್ ಎಂದು ಬೈಯುತ್ತಿದ್ದ. ಈ ಕ್ರಾಂತಿ ಎಲ್ಲಾದರೂ ಯಶಸ್ವಿಯಾದರೆ ನಮ್ಮ ಪ್ರೋಗ್ರಾಮೆಲ್ಲ 10 ವರ್ಷ ಮುಂದಕ್ಕೆ ಹೋದ ಹಾಗೆ ಎಂದು ತನ್ನ ಶಿಷ್ಯೋತ್ತಮರಿಗೆ ಪ್ರತಿದಿನ ಪ್ರವಚನ ಮಾಡುತ್ತಿದ್ದ. ಆದರೆ ಎಲ್ಲ ಊಹಿಸಿದ್ದಕ್ಕಿಂತ ವೇಗವಾಗಿ ಘಟನಾವಳಿಗಳು ನಡೆದು ದೇಶ ವಿಪ್ಲವದ ಹಂತಕ್ಕೆ ಬಂದೇ ಬಿಟ್ಟಿತು. ಹಠಾತ್ತಾಗಿ ಒಂದು ದಿನ ಸಂಜೆ ಭಾರತದ ಬಾನುಲಿಗಳು ದೇಶದಲ್ಲಿ ಆಂತರಿಕ ತುರ್ತು ಪರಿಸ್ಥಿತಿ ಘೋಷಣೆಯಾದುದನ್ನು ಹೇಳಿದವು. ಎಮರ್ಜೆನ್ಸಿ ಘೋಷಣೆಯಾದಾಗ ಅದರ ಪೂರ್ವಾಪರಗಳನ್ನು ಪರಿಣಾಮಗಳನ್ನು ಸರಿಯಾಗಿ ತಿಳಿದ ಸುರೇಶನಿಗೂ ಅವನ ಇಬ್ಬರು ಮಿತ್ರರಿಗೂ ಅನ್ನಿಸಿದ್ದು ಕೂಡಲೇ ಹೋಗಿ ಗಂಗೂಲಿ ಮೇಷ್ಟ್ರನ್ನು ನೋಡಬೇಕೆಂದು. ಇವರು ಗಂಗೂಲಿ ಮನೆಗೆ ಹೋದಾಗ ಗಂಗೂಲಿ ಭಯಂಕರ ಗಂಭೀರ ಮೋರೆ ಹಾಕಿಕೊಂಡು ಯಾರೋ ರಾಜಕಾರಣಿಗೆ ವೀರಾವೇಶದ ಭಾಷಣ ಬಿಗಿಯುತ್ತಿದ್ದ. ಈಗ ವಿ ಮಸ್ಟ್ ಆ್ಯಕ್ಟ್, ಇನ್ನು ಸುಮ್ಮನೆ ಕೂರೋದಕ್ಕೆ ಆಗಲ್ಲ ಬಿಡಿ. ನಮ್ಮ ಬಾಯ್ಸ್ ರೆಡಿ ಇದ್ದಾರೆ, ಹೇಗೆ ಎಲ್ಲಿಂದ ಅನ್ನೋದೆಲ್ಲ ಬ್ಲೂ ಪ್ರಿಂಟ್ ಸಿದ್ಧ ಮಾಡಿಟ್ಟಿದ್ದೇವೆ. ನಮಗೆ ನಿಮ್ಮಂಗೆ ನಾನ್ ವೈಲೆನ್ಸ್, ಅಹಿಂಸೆ ಅವೆಲ್ಲ ಆಗೋಲ್ಲ. ಅಲ್ರಿ ಗಂಗೂಲಿ, ನಾನ್ ವೈಲೆನ್ಸ್ ಅಲ್ಲದೆ ಬೇರೆ ಏನೇನು ಮಾಡ್ತೀರಿ? ಮದ್ದು ಗುಂಡು ಇರೋದೆಲ್ಲ ಸರ್ಕಾರದವ್ರ ಹತ್ರ, ಯಾವುದರಲ್ಲಿ ವೈಲೆನ್ಸ್ ಮಾಡ್ತೀರಾ? ಆಗೋ ಹೋಗೋದೇನಾದರೂ ಇದ್ದರೆ ಹೇಳ್ರಿ. ಗೌರ್ಮೆಂಟ್ ಹತ್ರ ಎಷ್ಟಿದೆ ಮದ್ದುಗುಂಡು ನಿಮಗೆ ಲೆಕ್ಕ ಕೊಡ್ಲಾ? ಇಡೀ ದೇಶದಲ್ಲಿರೋ ಮದ್ದುಗುಂಡೆಲ್ಲ ತಗೊಂಡ್ರು ಕೇವಲ 7 ನಿಮಿಷ ಹಾರಿಸ್ಬೋದಷ್ಟೇ. ಓನ್ಲಿ 7 ಮಿನಿಟ್ಸ್. ಅದಕ್ಯಾಕೆ ಹೆದರ್ಕೋಬೇಕು? ಹೆದರೋ ಪ್ರಶ್ನೆ ಅಲ್ಲ ಕಣ್ರಿ. ನೀವು ಹೀಗೆಲ್ಲ ಹೇಳ್ಕೊಂಡು ತಿರುಗಿದರೆ ಯಾರ್ಯಾರು ಮಾಡಿದ ಅನಾಚಾರನೆಲ್ಲ ತಂದು ನಿಮ್ಮ ತಲೆಗೆ ಕಟ್ಬಿಡ್ತಾರೆ. ಎಮರ್ಜೆನ್ಸಿ ಅಂದರೆ ಆಪಾದನೆಗಳು ಸುಳ್ಳೋ ನಿಜಾನೋ ಅಂತ ವಿಚಾರಣೆ ಸಹಿತ ಇಲ್ಲ ಕಣ್ರಿ. ನಾನ್ಸೆನ್ಸ್. ಇದಕ್ಕಿಂತ ಹೆಚ್ಚು ಕಷ್ಟ ಮಾವೋ ಚೈನಾದಲ್ಲಿ ಅನುಭವಿಸಿದ್ದಾನೆ. ಅದಕ್ಕೆಲ್ಲ ಏನೇನು ತಿರುಮಂತ್ರ ಅಂತ ಸ್ಪಷ್ಟವಾಗಿ ಬರೆದಿಟ್ಬಿಟ್ಟಿದ್ದಾನೆ. ನಮ್ಮ ಹುಡುಗರಿಗೆ ಒಂದು ಮಾತು ಹೇಳಿದರೆ ಸಾಕು, ಅವರ ಬಾಯ್ಸ್ ಬ್ಲಾಸ್ಟ್ ಮಾಡಿಬಿಡ್ತಾರೆ. ಅಲ್ರಿ, ಮಿಲಿಟರಿ ಅಂದರೆ ಪೊಲೀಸ್ ಅಂದರೆ ಅವರಿಗೆ ಟ್ರೈನಿಂಗ್ ಇರುತ್ತೆ ಮೇಷ್ಟ್ರೆ. ನೀವು ಯಾವತ್ತಾದರೂ ಬಂದೂಕು ಹಿಡಿದಿದ್ದೀರಾ? ನಿಮ್ಮ ಬಾಯ್ಸ್ಗೇನಾದರೂ ಟ್ರೈನಿಂಗ್ ಇದೆಯಾ ಹೇಳ್ರಿ. ನಮ್ಮ ಬಾಯ್ಸ್ ಖಾಲಿ ಮೆಣಸಿನ ಪುಡಿಲಿ ಪೊಲೀಸ್ನವ್ರನ್ನ ಲಾಠಿ ಚಾರ್ಜು ಫೇಸ್ ಮಾಡಿದರೆ ಗೊತ್ತಾ? ಪೊಲೀಸ್ನವರು ಮಿಲಿಟರಿಯವರು ಎಷ್ಟಾದರೂ ಸಂಬಳಕ್ಕಿಕ್ಕಿರೋರು. ಐಡಿಯಾಲಜಿಗೆ ಫೈಟ್ ಮಾಡೋರಿಗೂ ಚಿಂಗೂಲಿಯವರಿಗೂ ಹೋಲಿಸ್ತೀರಾ? ಐ ಸಿ ಎಂದ ಬಂದವ. ಗಂಗೂಲಿ ಉತ್ತರಗಳು ಪಾಠ ಓದಿ ಪರೀಕ್ಷೆಯಲ್ಲಿ ಬರೆಯುವ ಉತ್ತರಗಳಂತೆ ಅವನಿಗೆ ಕಂಡವು. ಪರೀಕ್ಷೆಗೂ ಜೀವನಕ್ಕೂ ವ್ಯತ್ಯಾಸ ಗೊತ್ತಿದ್ದ ಮೇಷ್ಟ್ರ ಥರ ಗಂಗೂಲಿ ಕಾಣಲಿಲ್ಲ. ಅದೂ ಅಲ್ಲದೆ ಸುರೇಶನು ಅವನ ಮಿತ್ರರು ಬಂದು ಬಾಗಿಲು ತಟ್ಟಿದಾಗ ಬೆಚ್ಚಿಬಿದ್ದು ಬಾಗಿಲು ತೆರೆಯುವ ಮುನ್ನ ಕಿಟಕಿಯಿಂದ ಇಣುಕಿದ್ದು, ಅವರು ಸುರೇಶನ ಮನೆಯವರಿಗೆ ಬಂದಿದ್ದೇ ದೊಡ್ಡ ಸಾಹಸವೆನ್ನುವಂತೆ ಮಾತಾಡಿದ್ದು, ಮನೆಯ ಬಳಿ ಓಡಾಡುವವರನ್ನೆಲ್ಲ CIDಗಳೆಂದು ಭಾವಿಸಿ ಹಿಗ್ಗಿದ್ದು, ಇವನ್ನೆಲ್ಲ ನೋಡಿದ ಮೇಲೆ ಬಂದಿದ್ದಾತನಿಗೆ ಮಾತಾಡುವ ಯಾವ ಉತ್ಸಾಹವೂ ಉಳಿಯಲಿಲ್ಲ. ಪರವಾಗಿಲ್ಲ, ಕೂತ್ಕೊಳ್ಳಿ ಎಂದು ಗಂಗೂಲಿ ಹೇಳಿದರು. ಕೇಳದೆ ಎಲ್ಲರಿಗೂ ನಮಸ್ಕಾರ ಮಾಡಿ ಆತ ನಿಟ್ಟುಸಿರಿನೊಂದಿಗೆ ನಿರ್ಗಮಿಸಿದ. ಸುರೇಶ್ ಒಳಗೋಗಿ ಕುಳಿತಾಗ ಗಂಗೂಲಿ ಬಾಯ್ಸ್ ಎಂದು ಹೇಳುತ್ತಿರುವುದು ತಮ್ಮನ್ನು ಉದ್ದೇಶಿಸಿಯೇ ಎಂದು ಗೊತ್ತಾಗಲಿಲ್ಲ. ಬಂದವ ಎದ್ದು ಹೋದ ಮೇಲೆ ಸುರೇಶ್ ಮತ್ತು ಅವನ ಮಿತ್ರರ ಕಡೆಗೆ ತಿರುಗಿ, ನೋಡಿದ್ರಾ, ಪೊಲಿಟಿಷಿಯನ್ಸ್ ಎಲ್ಲ ಇಲ್ಲಿಗೆ ಕನ್ಸಲ್ಟ್ ಮಾಡೋದಕ್ಕೆ ಬರ್ತಿದ್ದಾರೆ. ಇಷ್ಟರವರೆಗೂ ಈ ಗಂಗೂಲಿ ಏನೋ ಹೇಳ್ತಾನೆ ಅಂತ ಉದಾಸೀನ ಮಾಡ್ತಿದ್ರು. ಈಗ ಅರ್ಥ ಆಗ್ತಿದೆ ಇವರಿಗೆ ನನ್ನ ಮಾತು ಎಂದು ಯಾವುದೋ ಪ್ರೇಮ ಪ್ರಕರಣ ತಿಳಿಸುವವನಂತೆ ಹೆಮ್ಮೆಯಿಂದ ಹೇಳಿ ಹುಡುಗರ ಕಡೆ ತಿರುಗಿ ಕಣ್ಣು ಮಿಟುಕಿಸಿದ್ದ. ಇನ್ನು ಮೇಲೆ ಮಾತ್ರ ನೀವು ಭಾಳ ಕೇರ್ಫುಲ್ಲಾಗಿರಬೇಕು. ಏನಿದ್ರೂ ಕತ್ಲಾದ ಮೇಲೆ ಇಲ್ಲಿಗೆ ಬರಬೇಕು. ವಿ ಮಸ್ಟ್ ಗೋ ಅಂಡರ್ ಗ್ರೌಂಡ್. ನಾನಿನ್ನು ಎಲ್ಲಿರ್ತೀನಿ ಏನು ಮಾಡ್ತೀನಿ ಹೇಳೋಕ್ಕಾಗಲ್ಲ ಎಂದು ಅತ್ತಿತ್ತ ನೋಡುತ್ತ ಮಾತಿನಲ್ಲಿ ಎಚ್ಚರಿಸಿದ. ಸುರೇಶನು ಅವನ ಮಿತ್ರರು ಗಂಗೂಲಿ ಮಾತು ಕೇಳಿ ಹಿರಿ ಹಿಗ್ಗಿದರು. ಕುದ್ದೂಸನ ಘಾಟಿ ಎಕ್ಸ್ಪ್ರೆಸ್ನಲ್ಲಿ ಕುಳಿತು ಸುರೇಶ್ ದೂರ ಕುಳಿತಿದ್ದ ಗೌರಿ ಕಡೆಗೆ ನೋಡುತ್ತಿದ್ದನೇ ಹೊರತು ಅವನ ಮನಸ್ಸು ಮೂಟೆಯ ಮೇಲೆ ಕುಳಿತಿದ್ದ ಆಗಂತುಕರಂತೆಯೇ ತಾನು ಅಲ್ಲಿಗೆ ಆಗಮಿಸಿದ್ದನ್ನು, ಅದಕ್ಕೆ ಕಾರಣಗಳನ್ನು ನೆನೆಯುತ್ತಾ ಇತ್ತು. ಆಗಿನದನ್ನೆಲ್ಲ ನೆನಪಿಸಿಕೊಂಡರೆ ಗಾಂಪರೋಡೆಯರ ಶಿಷ್ಯರ ಕತೆಗಳಂತೆನ್ನಿಸಿ ನಾಚಿಕೆ ನಗು ಎರಡೂ ಬರುತ್ತಿತ್ತು. ಕಾಲ ಕಳೆದ ಹಾಗೂ ಹಳೆಯದೆಲ್ಲ ಕಾಮಿಡಿ ಹಾಗೆ ಕಾಣ್ತದಲ್ಲ, ಅದೇ ನನ್ನ ಜೀವನದ ಟ್ರಾಜಡಿ ಎಂದು ಮನಸ್ಸಿನಲ್ಲಿ ಅಂದುಕೊಂಡ ಅವನು.
ಗಂಗೂಲಿಯ ಕ್ರಾಂತಿ ಕೈಬಿಟ್ಟ ಮೇಲೆ ಗೌರಿಯನ್ನು ಮದುವೆಯಾಗಲು ದೊಡ್ಡ ವೀರಾವೇಶದ ಹೋರಾಟ ಮಾಡಿ ಹೀರೋ ಥರ ಮದುವೆಯಾಗುತ್ತಿದ್ದೇನೆಂದುಕೊಂಡಿದ್ದ. ಅವನಿಗೆ ಅಲ್ಲೂ ಫೂಲ್ ಆಗಿದ್ದು ಗೊತ್ತಾಗಿದ್ದು ನಿಧಾನವಾಗಿ. ಬಸ್ಸಿನೊಳಗೆ ಕುಳಿತುಕೊಂಡು ಯೋಚಿಸಿದಂತೆಲ್ಲ ಸುರೇಶನಿಗೆ ನಿಷ್ಕಾರಣವಾಗಿ ಅಥವಾ ಸಕಾರಣವಾಗಿ ನಾಚಿಕೆಯಾಗತೊಡಗಿತು. ಹೆಂಡತಿ ಮೇಲೆ ಸಿಟ್ಟು ಬಂದು, ಈ ಪೆದ್ದ ಮುಂಡೆ ದೆಸೆಯಿಂದಲೇ ಇದೆಲ್ಲ ಆಗಿದ್ದು ಎಂದು ಗೊಣಗಿದ. ಸುರೇಶನ ಹೇಳಿದ್ದನ್ನೆಲ್ಲ ನಂಬಿಕೊಂಡು ಎಂದು ಗೋಣಾಡಿಸುವುದರಿಂದಲೇ ಸುರೇಶನ ಹುಚ್ಚಾಟಗಳು ಅಡೆತಡೆ ಇಲ್ಲದೆ ಮುಂದುವರಿಯುತ್ತಿರುವುದೆಂದು ಇತರರು ನಂಬಿದ್ದರು. ಸುರೇಶನಿಗೂ ಆಗಾಗ್ಗೆ ಹಾಗೆನ್ನಿಸಿ ಸಿಟ್ಟು ಬರುತ್ತಿತ್ತು. ಎಂತೆಂಥ ಉನ್ನತ ದರ್ಶನಗಳನ್ನೆಲ್ಲ ಇವಳಿಗಾಗಿ ತ್ಯಾಗ ಮಾಡಿದೆ ಎಂದು ಸಿಟ್ಟಿನಲ್ಲಿ ಯೋಚಿಸಿ, ಆ ಉನ್ನತಾದರ್ಶಗಳ ಬಗ್ಗೆ ಯೋಚಿಸಿದ ಕೂಡಲೇ ಗಂಗೂಲಿ ತಲೆಯೊಳಗೆ ಬಂದು ಆದರ್ಶಗಳ ಬಗ್ಗೆಯೂ ನಾಚಿಕೆಯಾಯಿತು. ತತ್ ಎಂದು ಯೋಚನೆಗಳಿಗೆ ತಡೆ ಹಾಕಿ ಕೆಲಸ ನೋಡೋಣ ಎಂದು ಗತಕಾಲದಿಂದ ವರ್ತಮಾನ ಕೇಳಿದರು. ಕುದ್ದೂಸನ ಎಕ್ಸ್‌ಪ್ರೆಸ್ ಘರ್ಜಿಸುತ್ತಾ ಘಾಟಿಯ ತಿರುವುಗಳಲ್ಲಿ ಇನ್ನೂ ತೆವಳುತ್ತಲೇ ಇದೆ. ಸುರೇಶನಿಗೆ ಇದೇನೂ ಕೊನೆ ಮುಟ್ಟುವ ಪಯಣವೆಂದು ಅನ್ನಿಸಲಿಲ್ಲ. ಸುರೇಶ್ ಒಬ್ಬ ವಿಶ್ವವಿದ್ಯಾಲಯದ MA ಪದವೀಧರ ಎಂದರೆ ಯಾರಿಗೂ ಆಶ್ಚರ್ಯವಾಗುವುದು ಸಹಜ. ಆದರೆ ಅವನ ಕತೆ ಪೂರ್ತಿ ತಿಳಿದವರು ಮಾತ್ರ ಮೊದಲಲ್ಲಿ ಆಶ್ಚರ್ಯಪಟ್ಟರೂ ಅಲ್ಪಕಾಲದಲ್ಲೇ ಇದು ಮೆಂಟಲ್ ಕೇಸು ಎಂದು ನಿರ್ಧರಿಸಿ ಅಚ್ಚರಿ ಪಡುವುದನ್ನು ನಿಲ್ಲಿಸುತ್ತಾರೆ. ಆದರೆ ಯಾರೋ ಏನೋ ತಿಳಿದರೇನು, ಸುರೇಶ್ ಮಾತ್ರ ಕನಸು ಕಾಣುತ್ತಾ ಹುಚ್ಚಾಟಗಳ ಬೆನ್ನು ಹತ್ತುವುದನ್ನು ಎಂದು ಬಿಟ್ಟವನೇ ಅಲ್ಲ. ಇಲ್ಲದಿದ್ದರೆ ನಿನ್ನ ಪಾಡು ನೀನು ನೋಡಿಕೋ ಎಂದು ಅವನಪ್ಪ ಕೊಟ್ಟ 10 ಲಕ್ಷ ರೂಪಾಯಿಗಳನ್ನು ತಿನ್ನದೆ ಕುಡಿಯದೆ ಜುಗಾರಿ ಸಹ ಆಡದೆ ಕೆಲವೇ ಕಾಲದಲ್ಲಿ ಮಂಗಮಾಯ ಮಾಡಿದ್ದಾದರೂ ಹೇಗೆ ಯೋಚಿಸಿ. ಸುರೇಶ್ ಮಲಯಾದಿಂದ ಬಂದವನು. ಅವನಪ್ಪ ಕರ್ನಾಟಕದವರೇ. ಆದರೂ ಮಲಯಕ್ಕೆ ಹೋಗಿ ರಬ್ಬರ್ ತೋಟ ಮಾಡಿಕೊಂಡು ನೆಲೆಸಿ ಎಷ್ಟೋ ವರ್ಷಗಳಾಗಿದ್ದುವು. ಮಲಯಾದ ಸ್ಕಾಲರ್‌ಶಿಪ್ಪಿನ ಮೇಲೆ ಮೈಸೂರಿಗೆ ಓದಲು ಬಂದ ಸುರೇಶ್ ಕನ್ನಡ ಸಾಹಿತ್ಯ ಓದಲು ಆರಿಸಿಕೊಂಡ. ಆಗಲೇ ಅವರಪ್ಪನಿಗೆ ಇದು ಗಾನ್ ಕೇಸ್ ಎಂದು ತೀವ್ರವಾಗಿ ಅನ್ನಿಸಿತು. ಆದರೆ ತಾನು ಮಲಯ ದೇಶಕ್ಕೆ ರಬ್ಬರ್ ತೋಟ ಮಾಡಲು ಹೊರಟಾಗಲೂ ಬಹಳಷ್ಟು ಜನ ಹೀಗೆ ಹೇಳಿದ್ದರಿಂದ ಅವರು ಸುರೇಶನ ಆಸೆಗೆ ಅಡ್ಡ ಬರಲಿಲ್ಲ. ಮಲಯಾದ ಯಾವುದೋ ಯೂನಿವರ್ಸಿಟಿಯಲ್ಲಿ ದ್ರಾವಿಡ ಭಾಷೆಗೆ ಒಂದು ಡಿಪಾರ್ಟ್ಮೆಂಟು ತೆರೆಯುತ್ತಾರೆಂದು, ಆಗ ಕನ್ನಡ ಭಾಷೆ ಅಧ್ಯಯನ ಮಾಡಿದ್ದವರಿಗೆ ತುಂಬ ಸ್ಕೋಪ್ ಇರುತ್ತದೆಂದು ಸುರೇಶ್ ತಂದೆ ಹತ್ತಿರ ಹೇಳಿದ್ದ. ಅವನ ತಂದೆಗೆ ಇವನು ಯೂನಿವರ್ಸಿಟಿಯಲ್ಲಿ ಚಾಕರಿ ಮಾಡಿ ಆಗಬೇಕಾದ್ದು ಏನೂ ಇರಲಿಲ್ಲ. ಆದರೂ ಇವನ ಹುಚ್ಚಾಟಗಳಿಗೂ ಏನೋ ಒಂದು ಉದ್ದೇಶವಿರುವುದನ್ನು ನೋಡಿ ಸುಮ್ಮನಾಗಿದ್ದರು. ಕನ್ನಡ ಸಾಹಿತ್ಯ ಅಧ್ಯಯನ ಮಾಡಲು ಬಂದ ಸುರೇಶ್ ಕೊನೆಗೆ ಕುಮರಿ ಹತ್ತಿ ಏಲಕ್ಕಿ ಬೆಳೆಯಲು ನಿಂತಿದ್ದೊಂದು ಅತಿ ವಿಚಿತ್ರ ಕತೆ. ಅದಕ್ಕೆ ಬಹುಮುಖ್ಯ ಕಾರಣ ಅವನ ಗುರು ಬಾಟನಿ ಅಧ್ಯಾಪಕ ಗಂಗೂಲಿ ಎಂದೇ ಹೇಳಬಹುದು. ಕನ್ನಡ ಸಾಹಿತ್ಯ ಓದುತ್ತಿದ್ದವನಿಗೆ ಬಾಟನಿ ಲೆಕ್ಚರರ ಗಂಟು ಬಿದ್ದಿದ್ದು ಹೇಗೆಂದು ಅಚ್ಚರಿಪಡುವ ಅಗತ್ಯ ಇಲ್ಲ. ಏಕೆಂದರೆ ಇಂಥ ವಿಚಿತ್ರಗಳು ಸುರೇಶನ ಜೀವನದಲ್ಲಿ ಪ್ರತಿನಿತ್ಯ ನಡೆಯುತ್ತಾ ಇರುತ್ತವೆ. ಅದೇನೋ ಅವನ ನಸೀಬೇ ಅಂಥದ್ದೋ ಅಥವಾ ಎಲ್ಲ ತಿಳಿದವರಂತೆ ಅವನ ಅತಿಬುದ್ಧಿಯ ಹುಚ್ಚೋ ಹೇಳಲಾಗುವುದಿಲ್ಲ. 24 ಗಂಟೆಯೂ ನಾಳೆ ನಾಳಿದ್ದಿನ ಒಳಗೆ ಕ್ರಾಂತಿ ಗ್ಯಾರಂಟಿ ಎಂದು ಹೇಳುತ್ತಿದ್ದ ಗಂಗೂಲಿ ಮಾತಿಗೆ ಮರುಳಾಗಿ ಸುರೇಶ್ ತಾನು ಒಬ್ಬ ನಕ್ಸಲೇಟ್ ಎಂದು ಹೇಳಿಕೊಂಡು ತಿರುಗುತ್ತಾ ಇದ್ದ. ಇಂಥವರೇ ಇನ್ನೊಂದಿಬ್ಬರು ಗಂಗೂಲಿ ಶಿಷ್ಯವೃತ್ತಿ ಮಾಡಿಕೊಂಡಿದ್ದವರು ಇವನೊಡನಿದ್ದರು. ಆದರೆ ಇವನು ಮಲಯಾದವನಾಗಿದ್ದು ಇಂಡಿಯಾದಲ್ಲಿ ಕ್ರಾಂತಿ ಮಾಡುವುದು ಹೇಗೆ ಎನ್ನುವುದೇ ದೊಡ್ಡ ಪ್ರಶ್ನೆಯಾಗಿತ್ತು. ಅಷ್ಟರಲ್ಲಿ ಅವನ ಊಹೆಗೆ ವ್ಯತಿರಿಕ್ತವಾಗಿ ಮಲಯಾದಲ್ಲಿ ಕ್ರಾಂತಿ ಸಂಭವಿಸಿ ಅಲ್ಲಿದ್ದ ಭಾರತೀಯರನ್ನೆಲ್ಲ ಓಡಿಸಲಾಯಿತು. ಪುಣ್ಯಕ್ಕೆ ಆಸ್ತಿಪಾಸ್ತಿಯನ್ನೆಲ್ಲ ಮಾರಿ ದುಡ್ಡು ದುಗ್ಗಾಣಿಗಳನ್ನು ತಮ್ಮ ತಮ್ಮ ದೇಶಗಳಿಗೆ ಒಯ್ಯಲು ಆ ದೇಶದ ಸರ್ಕಾರ ಅನುಮತಿ ಕೊಟ್ಟಿದ್ದರಿಂದ ಸುರೇಶನ ತಂದೆ ಭಿಕಾರಿಗಳಾಗಿ ನಿರಾಶ್ರಿತರಂತೆ ಭಾರತಕ್ಕೆ ಬರಬೇಕಾದ ಪರಿಸ್ಥಿತಿ ತಪ್ಪಿತು. ಅದೇ ಸಮಯದಲ್ಲಿ ಭಾರತದ ರೂಪಾಯಿ ಅಪಮೌಲ್ಯವಾಗಿದ್ದರಿಂದ ಅವರು ತಂದ ಡಾಲರಿಗೆ ಬೇಕಷ್ಟು ಹಣವೂ ಸಿಕ್ಕಿತು. ಬಂದವರು ಬೆಂಗಳೂರಿನಲ್ಲಿ ನೆಲೆಸಿದ ಮೇಲೆ ಸುರೇಶ್ ಉದುತ್ತನೆಂದು ಹೇಳಿ ನಡೆಸುತ್ತಿದ್ದ ಕಾರುಬಾರುಗಳನ್ನೆಲ್ಲ ಕೇಳಿ ರೇಗಿ ಹೋದರು. ಮಲಯಾದಲ್ಲಿ ಕ್ರಾಂತಿಯ ಬಿಸಿ ಚೆನ್ನಾಗಿ ತಟ್ಟಿದ್ದ ಅವರಿಗೆ ಮತ್ತೆ ಮಗ ಅದನ್ನು ಜಪಿಸಿದ್ದು ನೋಡಿ ಸಿಟ್ಟು ನೆತ್ತಿಗೇರಿತ್ತು. ನಿನ್ನ ಪಾಲು ನೀನು ತಗೊಂಡು ಹೋಗೆಂದು ಹೇಳತೊಡಗಿದರು. ತಂದೆ ಆಸ್ತಿಯಲ್ಲಿ ಪಾಲು ತಗೊಳ್ಳುವುದು ಕ್ರಾಂತಿಕಾರರಿಗೆ ತರವಲ್ಲ ಎಂದು ಸುರೇಶ್ ದುಡ್ಡು ತಗೊಳ್ಳಲು ನಿರಾಕರಿಸಿದ. ಇಂಡಿಯಾದಲ್ಲಿ ಎಮರ್ಜೆನ್ಸಿ ಘೋಷಣೆಯಾದ 2 ದಿನಕ್ಕೆ ಗಂಗೂಲಿ ರಜಾ ಹಾಕಿ ನಾಪತ್ತೆಯಾದ. ಸುರೇಶ್ ಹಾಗಾದರೆ ಗಂಗೂಲಿ ಕ್ರಾಂತಿ ಸಂಭವಿಸುತ್ತದೆಂದು ಹೇಳುತ್ತಿದ್ದ. ನಾಳೆ ನಾಳಿದ್ದಿನ ಕಾಲಾವಧಿ ಈಗ 1-2 ಗಂಟೆಗಳಷ್ಟು ಹತ್ತಿರಕ್ಕೆ ಬಂದಿರಬಹುದೆಂದು ತಿಳಿದ. ಹೆದರು ಪುಕ್ಕಲ ಗಂಗೂಲಿ.
ಅರೆಸ್ಟು ಲಿಸ್ಟಿನಲ್ಲಿ ನಿನ್ನ ಹೆಸರು ಇದೆ ಎಂದು ಯಾರೋ ಹೇಳಿದ್ದಕ್ಕೆ ರಜಾ ಹಾಕಿ ಊರಿಗೆ ಓಡಿ ಹೋಗಿದ್ದನೆನ್ನುವುದು ಸುರೇಶನಿಗೆ ಗೊತ್ತಿರಲಿಲ್ಲ. 15 ದಿನ ಕಳೆದ ಮೇಲೆ ಮೆಲ್ಲಗೆ ತಲೆ ಹಾಕಿದ ಗಂಗೂಲಿ, ಇನ್ನೇನು ಕ್ರಾಂತಿಯಾಗಲಿದೆ ಎಂದು. ಕ್ರಾಂತಿಕಾರಿಗಳೆಲ್ಲ ಈಗಲೇ ಊರು ಬಿಟ್ಟು ಗ್ರಾಮಾಂತರಗಳಿಗೆ ಹೋಗಿ ಬಿಡಬೇಕೆಂದು ಪಿಸುಮಾತಿನಲ್ಲಿ ಟಾಪ್ ಸೀಕ್ರೆಟ್ ಹೇಳುವ ಹಾಗೆ ಹೇಳಿದ. MA ಮುಗಿಸಿ PhD ಮಾಡುತ್ತಿದ್ದ ಸುರೇಶನಿಗೆ ಯೂನಿವರ್ಸಿಟಿಗೆ ಹೇಗಾದರೂ ವಿದಾಯ ಹೇಳಲು ಒಂದು ನೆವ ಬೇಕಾಗಿತ್ತು. ಗಂಗೂಲಿ ಕ್ರಾಂತಿ ಮಾಡುವಂತಿದ್ದರೆ ಸುತ್ತಮುತ್ತ ಕಾಡುಗಳಿರುವ ಕಡೆ ಆರಂಭಿಸುವುದೇ ಯಾವಾಗಲೂ ಒಳ್ಳೆಯದೆಂದು ಚೆಗೆವಾರ, ಮಾವೋ, ವಿಯೆಟ್ನಾಂ ಮೊದಲಾದವುಗಳ ಉದಾಹರಣೆಗಳನ್ನೆಲ್ಲ ಕೊಟ್ಟು ಸರ್ಕಾರಗಳೊಡನೆ ಹೇಗೆ ಗೆರಿಲ್ಲಾ ಯುದ್ಧ ಮಾಡಬೇಕು, ಹೇಗೆ ಹಳ್ಳಿಗಳನ್ನೆಲ್ಲ ವಶಪಡಿಸಿಕೊಂಡು ಅವರಿಗೆ ತರಬೇತಿ ಕೊಡಬೇಕು, ಹೇಗೆ ಹಳ್ಳಿಗಳತ್ತನಿಂದ ಪೇಟೆಗಳ ವಶಪಡಿಸಿಕೊಳ್ಳುತ್ತಾ ಬರಬೇಕು ಇತ್ಯಾದಿಗಳನ್ನೆಲ್ಲ ಕೊರೆದಿದ್ದ. ಟೆಲಿಫೋನ್ ವೈರು ಕಟ್ ಮಾಡಿ ದಾರಿಯ ಒಂದೆರಡು ಕಲ್ವರ್ಟುಗಳನ್ನು ಬ್ಲಾಸ್ಟ್ ಮಾಡಿದರೆ ಸಾಕು, ಹಳ್ಳಿಗಳೆಲ್ಲ ಲಿಬರೇಟ್ ಆಗಿ ನಮ್ಮ ಜೊತೆ ಸೇರಿಬಿಡ್ತಾರೆ. ಆಮೇಲೇನು ಮಾಡಬೇಕಂತೂ ಗೊತ್ತಿದೆಯಲ್ಲ ನಿಮಗೆ. ಸುಮ್ಮನೆ ಮಾವೋ ಪುಸ್ತಕದ್ದು 7th ಚಾಪ್ಟರ್ ಫಾಲೋ ಮಾಡಿ ಎಂದೆಲ್ಲ ಕೊರೆದು ಈ ಗಾಂಪರ ಗುರು ಶಿಷ್ಯರನ್ನೆಲ್ಲ ಓದು ಬಿಡಿಸಿ ಹಳ್ಳಿಗಳ ಕಡೆ ಸಾಗ ಹಾಕಿದ. ವಿಟ್ಲದ ಕಡೆ ಯಾವುದೋ ಕಂಪನಿ ತೋಟದಲ್ಲಿ ಮ್ಯಾನೇಜರ್ ಕೆಲಸ ಮಾಡುತ್ತೇನೆಂದು ತಂದೆಯಿಂದ ಶಿಫಾರಸ್ ಪತ್ರ ತಗೊಂಡು ಸುರೇಶ್ ಕ್ರಾಂತಿ ಮಾಡಲು ಪ್ರಸಕ್ತವಾದ ಜಾಗ ಹುಡುಕಿ ಹೊರಟ. ಘಟ್ಟದ ತಗ್ಗುಗಳಲ್ಲಿ ಬಸ್ಸು ಸಮುದ್ರ ಮಟ್ಟಕ್ಕೆ ಇಳಿಯುತ್ತಾ ಬಂದಂತೆ ಸುರೇಶನ ಮನಸ್ಸು ಸಂಪೂರ್ಣ ಬದಲಾವಣೆಯಾಯಿತು. ಎಮರ್ಜೆನ್ಸಿಯಲ್ಲಿ ಇಡೀ ದೇಶ ಕುದಿಯುತ್ತಾ ಬದಲಾವಣೆಗಾಗಿ ಹಾತೊರೆಯುತ್ತಿದೆ ಎಂದು ಗಂಗೂಲಿ ಹೇಳಿದ್ದು ಯಾಕೋ ಸರಿ ಕಾಣಲಿಲ್ಲ ಅವನಿಗೆ. ಯಾರಿಗೋ ದೇಶದಲ್ಲಿ ಎಮರ್ಜೆನ್ಸಿ ಇದೆ ಎನ್ನುವುದು ಸಹ ಗೊತ್ತಿರುವಂತೆ ಕಾಣಲಿಲ್ಲ. ಒಂದು ಕಡೆಯಿಂದ ಒಂದೊಂದಾಗಿ ಹಳ್ಳಿಗಳನ್ನೆಲ್ಲ ಲಿಬರೇಟ್ ಮಾಡುತ್ತಾ ಪೇಟೆಗಳತ್ತ ಮುಂದುವರಿಯಬೇಕೆಂದು ಉಪದೇಶ ಕೊಟ್ಟು ಮಾವೋ ಮಾಡಿದ ಟೆಕ್ನಿಕ್ ಮಾಡಿದರೆಂದು ಹೇಳಿದ್ದ ಗಂಗೂಲಿಯ ಪುಸ್ತಕದ ಬದನೆಕಾಯಿಗಳು, ಬಾಯಿ ಬಡಾಕಿಗಳು ಎಷ್ಟು ಗಂಭೀರವಾಗಿ ಯೋಚಿಸಿದರೂ ನಗು ಬರುವಷ್ಟು ಹಾಸ್ಯಾಸ್ಪದವಾಗಿ ಕಾಣತೊಡಗಿದವು. ಆದರೇನು ಮಾಡುವುದು? ಕ್ರಾಂತಿಗೆ ವಿದಾಯ ಹೇಳಿ ಮಾವೋ ಪುಸ್ತಕದ 7th ಚಾಪ್ಟರ್ ಕೈಬಿಟ್ಟರೂ ಮತ್ತೆ ಊರಿಗೆ ಹೋಗುವುದು ಆಗದ ಮಾತು. ಹೊಸದೇನಾದರೂ ಹುಚ್ಚಾಟ ಮನಸ್ಸಿಗೆ ಬರುವವರೆಗೆ ಕಾಲ ಕಳೆಯೋಣ ಎಂದು ಅಪ್ಪನ ಶಿಫಾರಸ್ ಪತ್ರ ತೋರಿಸಿ ಒಂದು ಕಂಪನಿ ರಬ್ಬರ್ ತೋಟದಲ್ಲಿ ಕೆಲಸಕ್ಕೆ ಸೇರಿದ. ಆ ತೋಟದ ಡೈರೆಕ್ಟರ್ ಮಗಳೇ ಗೌರಿ. ಗೌರಿಯ ಅಪ್ಪ ಸುರೇಶನಿಗೆ ಮಗಳನ್ನು ಮದುವೆ ಮಾಡಲು ಕೆಲವು ದಿನಗಳ ಹಿಂದಷ್ಟೇ ಸುರೇಶನ ತಂದೆ ಬಳಿ ಪ್ರಸ್ತಾಪ ಮಾಡಿದ್ದು ಸುರೇಶನಿಗೆ ಗೊತ್ತಿರಲಿಲ್ಲ. ಧನ್ಯವಾದಗಳು.